ಶ್ರೀ ಗುರುಭ್ಯೋ ನಮಃ. ನಾನು ಕೃಷ್ಣ ಕುಲಕರ್ಣಿ. ಶ್ರೀ ತುಳಜಾ ಭವಾನಿ ಮಾತಾ ದೇವತಾಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದೊಂದು ಆಧ್ಯಾತ್ಮಿಕ ಚಿಂತನೆ, ಸೀರಿಯಲ್ ನಂಬರ್ 4, ತಾರೀಕು 14/6/2026. ನನ್ನ ಸಕಲ ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ, ಇದೊಂದು ನನ್ನ ಆಧ್ಯಾತ್ಮಿಕ ಚಿಂತನೆ. ನನ್ನ ಈ ನಿಮಗೆಲ್ಲರಿಗೂ ಈ ಯೂಟ್ಯೂಬನ್ನು ವೀಕ್ಷಿಸಿರಿ ಅಂತ ಕಳಕಳಿಯ ವಿನಂತಿ. ನಮಸ್ಕಾರ. ನನ್ನ ಹಿಂದಿನ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಈ ದುರ್ಲಭ, ಕೇವಲ ಕೆಲವರಿಗೆ ಮಾತ್ರ ಮೀಸಲಾಗಿರುವ ಮೋಕ್ಷ ಅಥವಾ ಕೈವಲ್ಯ ಪಡೆಯುವುದು ಎಷ್ಟು ಕಠಿಣವಾಗಿದೆ ಎಂಬುದನ್ನು ವಿಸ್ತಾರವಾಗಿ ಹೇಳಿರುತ್ತೇನೆ. ಮೋಕ್ಷಕ್ಕೆ ಅರ್ಹತೆ ಯಾವುದೇ ಮತ, ಪಂಥ, ಜಾತಿಯ ನಿರ್ಬಂಧನೆ ಇಲ್ಲ. ಅಥವಾ ನಾವು ಸನ್ಯಾಸಿಯಾಗಿ ಇರಬೇಕು ಅಂತಾನೂ ಇಲ್ಲ. ನಾವು ಗೃಹಸ್ಥ ಆಶ್ರಮದಲ್ಲಿಯೂ ಇರಬಹುದು ಅಥವಾ ಬ್ರಹ್ಮಚರ್ಯಗಳು ಇರಬಹುದು. ಧ್ರುವನ ಎಕ್ಸಾಂಪಲ್ ಇದ್ದೇ ಇದೆ. ಅದಕ್ಕೆ ಈ ಮೋಕ್ಷವನ್ನು ಪಡೆಯುವುದು ಮಾನವ ಧರ್ಮದ ಪರಮಗುರಿ. ಎಲ್ಲ ಮಾನವರು, ಇಲ್ಲಿ ಮತ, ಪಂಥ, ಜಾತಿಯ ನಿರ್ಬಂಧನೆ ಇಲ್ಲ. ನಾವು ಭಗವದ್ಗೀತೆಯನ್ನು ಯಾವೇ ಧರ್ಮ, ಪಂಥ ಇದ್ದರೂ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸ್ಪಷ್ಟವಾಗಿ ಹೇಳಿದಂತೆ ಶುದ್ಧ ಜ್ಞಾನ ಅಂದರೆ ಪರಬ್ರಹ್ಮನ ಕುರಿತು, ಅಲ್ಲದೆ ಪರಿಶುದ್ಧ ಅವಿಚ್ಛಿನ್ನವಾದ ಅಖಂಡ ಪರಮಾತ್ಮನಲ್ಲಿ ಭಕ್ತಿ, ಶರಣಾಗತಿ ಹಾಗೂ ವೈರಾಗ್ಯವನ್ನು ಮಾಡುವುದು ಅತ್ಯಂತ ಅವಶ್ಯ. ಇಲ್ಲಿ ಯಾವುದೇ ಬೇರೆ ಮಾರ್ಗಗಳು ಅಥವಾ ಶಾರ್ಟ್ಕಟ್ ಇಲ್ಲ. ಇದರ ಜೊತೆಗೆ ನಮ್ಮ ಜೊತೆಯಾಗಿ, ನಮ್ಮ ಹುಟ್ಟಿನಿಂದ ಜೊತೆಯಾಗಿ ಬಂದಿರುವ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಮತ್ತು ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಅಡಚಣೆಯಾಗುವ, ಅಡ್ಡಪಡಿಸುವ ಅಡೆತೊಡೆಗಳನ್ನು ತೊಡೆದು ಹಾಕಿ ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು. ಇದಲ್ಲದೆ ಎಲ್ಲ ಮಾನವರಿಗೂ ಇಲ್ಲಿ ಹುಟ್ಟಿದ ಮೇಲೆ ಬಂದಿರುವ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಹಾಗೂ ಆಗಾಮಿ ಕರ್ಮಗಳನ್ನು ಕರಗಿಸಿಕೊಳ್ಳಬೇಕಾಗುತ್ತದೆ. ಇದಕ್ಕೆ ಅನೇಕ ಶಾಸ್ತ್ರಗಳು ಅಭ್ಯಸಿಸಿ ಅವುಗಳನ್ನು ಕರ್ಮಗಳನ್ನು ನಾವು ದಗ್ಧಿಸಬೇಕು ಹಾಗೂ ಶಾಸ್ತ್ರಬದ್ಧ ಸ್ಫಟಿಕದಂತೆ ಪರಿಶುದ್ಧ ಜೀವನ ನಡೆಸಬೇಕು. ಇದರಲ್ಲಿ ಎರಡನೇ ಮಾತು ಇಲ್ಲ. ಇದನ್ನು ನಾವು ಅಭ್ಯಾಸ ಬಲದಿಂದ ಮಾತ್ರ ಸಾಧಿಸಲು ಸಾಧ್ಯ. ಯಾಕೆಂದರೆ ಎಂಥೆಂಥ ದೊಡ್ಡವರಿಗೂ ಯೋಗ್ಯರಿಗೂ ಅನೇಕ ಎತ್ತರಗಳನ್ನು ಮುಟ್ಟಿದವರಿಗೂ ಮನವೆಂಬ ಮರ್ಕಟವನ್ನು ನಿಯಂತ್ರಿಸುವುದು ಸುಲಭವಾಗುವುದಿಲ್ಲ. ಅನೇಕ ಸಲ ಅವರು ತಮ್ಮ ಪಥದಿಂದ ಜಾರುವರು. ಅದಕ್ಕೆ ನಮ್ಮ ಜನ್ಮಾಂತರದಿಂದ ಬಂದ ದುಷ್ಟ ಚಟಗಳನ್ನು ನಿಗ್ರಹಿಸುವುದು ಸಹ ಕಷ್ಟಕರವಾದದ್ದು. ಇದೊಂದು ನಮ್ಮ ಆಧ್ಯಾತ್ಮಿಕ ಜೀವನದ ದೊಡ್ಡ ಪ್ರಾಜೆಕ್ಟ್ ಅಥವಾ ಮಿಷನ್ ಎಂಬುದು ನಮ್ಮ ಮನಸ್ಸಿನಲ್ಲಿ ಸದಾ ಇರಬೇಕು. ಇದಕ್ಕಾಗಿ ನಾವು ಸತ್ಕರ್ಮಗಳನ್ನು ತಪ್ಪದೇ ಜೀವನದ ಉದ್ದಕ್ಕೂ, ಅಂದರೆ ನಾವು ಹುಟ್ಟಿನಿಂದ ನಮ್ಮ ಕೊನೆಯ ಉಸಿರವರೆಗೂ ನಾವು ಸತ್ಕರ್ಮಗಳನ್ನು ಮಾಡಿ
ಶ್ರೀಕೃಷ್ಣನಿಗೆ ಅಥವಾ ನೀವು ನಂಬಿದ ದೇವರಿಗೆ ಅರ್ಪಿಸುವುದು ಮಹತ್ವ. ಒಟ್ಟಿಗೆ ನಾವು ಫಲಾಪೇಕ್ಷೆ ಇಲ್ಲದೆ ಸತ್ಕರ್ಮ ಮಾಡುವುದು ಮತ್ತು ಈ ಕರ್ಮಫಲಗಳಿಗೆ ಅಂಟಿಕೊಳ್ಳದಿರುವುದು ಮಹತ್ವ. ಕೆಸರಿನಲ್ಲಿ ಇರುವ ಕಮಲದಂತೆ ನಾವು ಇರಬೇಕು. ಕಮಲವು ಕೆಸರಿನಲ್ಲಿರುತ್ತದೆ, ಆದರೆ ಯಾವುದೇ ನೀರನ್ನು ಅದು ಅಂಟಿಸಿಕೊಳ್ಳೋದಿಲ್ಲ. ಹೀಗೆ ನಾವು ಅಂಟಿಕೊಳ್ಳಲಾರದೆ ಸತ್ಕರ್ಮಗಳನ್ನು ಮಾಡುವಾಗ ವ್ಯಾವಹಾರಿಕ ಜನರು ನಮ್ಮನ್ನು ಆಲಸಿಗಳು, ನಿರ್ಲಿಪ್ತರು ಎಂದು ಹೀಯಾಳಿಸುವುದು, ಮೂದಲಿಸುವುದು ಮಾಡಬಹುದು. ಇದು ಅವರ ಜನ್ಮಾನುಸಾರ ಬಂದ ಅಜ್ಞಾನವೇ ಕಾರಣ. ಆದರೆ ಒಂದು ಪರ್ವತಾರೋಹಿಯು ಹೇಗೆ ಎಷ್ಟು ಸಲ ಅಪಯಶಸ್ವಿ ಆದರೂ ತನ್ನ ಛಲವನ್ನು ಬಿಡುವುದಿಲ್ಲ, ಹಾಗೆ ನಾವು ಹಠದಿಂದ ನಮ್ಮ ಗುರಿ ಸಾಧನೆಗೆ ಮುಂದಾಗಬೇಕು. ಬೇರೆಯವರು ನಮ್ಮನ್ನು ಹಗುರವಾಗಿ ಹೀಯಾಳಿಸಿದರೆ ಅವುಗಳನ್ನು ನಾವು ತಲೆಯಲ್ಲಿ ಹಾಕಿಕೊಳ್ಳಬಾರದು. ಅದರಿಂದ ನಮ್ಮ ಮನಸ್ಸು ವಿಚಲಿತರಾಗದಂತೆ ನೋಡಿ ನಮ್ಮ ಪರಮ ಗುರಿಯಾದ ಮೋಕ್ಷವನ್ನು ಸಾಧಿಸಿಯೇ ತೀರುತ್ತೇನೆ ಎಂಬ ಒಳ್ಳೆಯ ಗುರಿಗಾಗಿ ಹಠವಿರಲಿ. ಇದನ್ನು ಮಾಡಲು ನಾವು ಯಾವ ಆಶ್ರಮದಲ್ಲಿರ್ತೇವೆ, ಬಾಲ್ಯಾವಸ್ಥೆಯೋ, ಯೌವನಾವಸ್ಥೆಯೋ, ಗೃಹಸ್ಥಾಶ್ರಮವೋ ಅಥವಾ ವಾನಪ್ರಸ್ಥಾಶ್ರಮವೋ, ಯಾವುದೇ ಅವಸ್ಥೆಯಲ್ಲಿದ್ದರೂ ಅದಕ್ಕೆ ತಕ್ಕಂತೆ ನಮ್ಮ ಪ್ರಾಪಂಚಿಕ ಕರ್ಮಗಳನ್ನು, ನಮ್ಮ ಕರ್ತವ್ಯಗಳನ್ನು 100% ನಿಭಾಯಿಸಿಕೊಂಡು ನಾವು ಕರ್ಮ ಮಾಡಿದರೆ ನಿಸ್ಸಂಶಯವಾಗಿ ಯಶಸ್ಸಿನ ಜೀವನವನ್ನು ನಡೆಸಿದಂತೆ. ಇದರೊಟ್ಟಿಗೆ ನಾವು ಪಾರಮಾರ್ಥಿಕ ಜ್ಞಾನ ಹಾಗೂ ವೈರಾಗ್ಯವನ್ನು ಹೊಂದಿಕೊಂಡು ನಡೆಯಬೇಕು. ಆಗ ಮಾತ್ರ ಮೋಕ್ಷದ ಪಡೆಯುವ ಸಾಧ್ಯವಿರುವುದು. ಇನ್ನೊಂದು ವಿಚಾರವೆಂದರೆ, ಈ ಪರಬ್ರಹ್ಮನನ್ನು ನಾವು ನಿರ್ಗುಣ ನಿರಾಕಾರವಾಗಿಯೂ ಧ್ಯಾನಿಸಬಹುದು ಹಾಗೂ ಸಗುಣ ಸಾಕಾರವಾಗಿ ಧ್ಯಾನಿಸಬಹುದು. ಆದರೆ ಸಗುಣ ಮತ್ತು ಸಾಕಾರವಾಗಿ ಧ್ಯಾನಿಸುವುದು ಸುಲಭವಾದ ವಿಷಯ. ಇದು ಸಂಸಾರಿಗಳಿಗೆ ಬಹಳ ಸುಲಭವಾದದ್ದು. ಅದಕ್ಕೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಇಂಥ ಭಕ್ತರು, ಸಗುಣ ಮತ್ತು ಸಾಕಾರ ರೂಪವನ್ನು ಮಾಡುವ ಭಕ್ತರನ್ನು ತನಗೆ ಹೆಚ್ಚು ಪ್ರೀತಿ, ಹೆಚ್ಚು ಶ್ರೇಷ್ಠರು ಎಂದು ಹೇಳಿದ್ದಾನೆ. ಅದಕ್ಕೆ ಹೀಗೆ ನಾವು ಇದನ್ನೊಂದು ಯಜ್ಞ ಅನ್ನುವ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸಿ ಪ್ರತಿ ಕ್ಷಣ ನಾವು ಶ್ರೀಕೃಷ್ಣನ ಪಾದದ ಸ್ಮರಣೆ ಮಾಡುತ್ತಾ ನಮ್ಮ ಜೀವನದ ಕರ್ಮಗಳನ್ನು ಮಾಡುತ್ತಾ ಸಮಯ ಕಳೆಯುವುದು. ಈ ಮೇಲಿನ ಎಲ್ಲ ವಿಚಾರಗಳು ನನ್ನ ವೈಯಕ್ತಿಕವಾದ ಸ್ವಂತ ಅನುಭವ ಮತ್ತು ವಿಚಾರಗಳು. ನಾನು ಯಾರಿಂದಲೂ ಇದಕ್ಕೆ ಸಹಾಯವನ್ನು ತೆಗೆದುಕೊಂಡಿಲ್ಲ. ಅದಕ್ಕೆ ನನ್ನ ಈ ಆಧ್ಯಾತ್ಮಿಕ ಚಿಂತನೆಯಲ್ಲಿ ವ್ಯಕ್ತಪಡಿಸಿದ ವಿಚಾರಗಳನ್ನು ನೀವು ಹಂಸಕ್ಷೀರ ನ್ಯಾಯದಂತೆ ಸ್ವೀಕರಿಸಿ, ದೋಷಗಳನ್ನು ಉಪೇಕ್ಷಿಸಿ ಸ್ವೀಕರಿಸಿರಿ ಅಂತ ನನ್ನ ಕಳಕಳಿಯ ವಿನಂತಿ. ನನ್ನ ಈ ಯೂಟ್ಯೂಬನ್ನು ಲೈಕ್, ಸಬ್ಸ್ಕ್ರೈಬ್ ಮತ್ತು
ನಿಮ್ಮ ಮಿತ್ರರಿಗೂ ಹಾಗೂ ಬೇರೆ ಗ್ರೂಪ್ಗಳಿಗೂ ಶೇರ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿರಿ ಎಂದು ನಿಮ್ಮಲ್ಲಿ ವಿನಂತಿಸುವೆ. ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ.